ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ಗುಂಡಿನ ದಾಳಿ ನಡೆದಿದೆ. ಬೆಂಗಳೂರಿನ ಗರುಡಾಚಾರ್ ಪಾಳ್ಯ ಮಹದೇವಪುರ ಬಳಿ ಇರತಕ್ಕಂಥ ಗರುಡಾಚಾರ್ ಪಾಳ್ಯದಲ್ಲಿ ಗುಂಡಿನ ದಾಳಿ ನಡೆದಿದೆ. ಐಸಿಐಸಿಐ ಬ್ಯಾಂಕ್ನ ಎಟಿಎಂನ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂಥ ಆರ್.ಕೆ. ಮಿಶ್ರಾ ಎಂಬಾತ ಗುಂಡಿನ ದಾಳಿ ನಡೆಸಿದ್ದಾನೆ. ಆಂಧ್ರ ಮೂಲದ ಸಂಜೀವ್ ಅಂತಕ್ಕಂಥವನ ಮೇಲೆ ಈ ಗುಂಡಿನ ದಾಳಿ ನಡೆಸಲಾಗಿದೆ. ಇದರಿಂದ ಸಂಜೀವ್ಗೆ ತೀವ್ರತರವಾದಂತಹ ಗಾಯಗಳಾಗಿದೆ. ಆ ನಂತರ ಆರ್.ಕೆ. ಮಿಶ್ರಾನನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಈ ಗುಂಡಿನ ದಾಳಿ ನಡೆಸಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಅರವಿಂದ್, ಸಂಜೀವ್ ಅನ್ನುವಂತಹ ಆಂಧ್ರ ಮೂಲದ ವ್ಯಕ್ತಿ ಎಟಿಎಂ ಅನ್ನ ಬಲವಂತವಾಗಿ ಪ್ರವೇಶ ಮಾಡಲಿಕ್ಕೆ ಯತ್ನ ಮಾಡಿದ. ಅದರ ಜೊತೆಗೆ ಅವರ ಮೇಲೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೂಡ ಹಲ್ಲೆಗೆ ಯತ್ನ ಮಾಡಿದ ಅನ್ನೋಂತ ಒಂದು ಸಂದರ್ಭದಲ್ಲಿ ಅಲ್ಲಿನ ಅಂದ್ರೆ ಐಸಿಐಸಿಐ ಬ್ಯಾಂಕಿನ ಸೆಕ್ಯೂರಿಟಿ ಗಾರ್ಡ್ ಆರ್.ಕೆ. ಮಿಶ್ರಾ ಈ ಗುಂಡನ್ನ ಹಾರಿಸಿದಾನೆ. ತನ್ನ ಬಳಿ ಇದ್ದಂತಹ ಡಬಲ್ ಬ್ಯಾರಲ್ ಗನ್ ಇಂದ ಒಂದು ಗುಂಡನ್ನ ಫೈರ್ ಮಾಡಿದಾನೆ. ಆ ಗುಂಡು ಸಂಜೀವ್ ಕಾಲಿಗೆ ಬಿದ್ದಿದೆ. ಈಗ ಸಮೀಪದ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಅರವಿಂದ್, ಮಂಜುನಾಥ್, ಬಲವಂತ ಪ್ರವೇಶ ಅಂದ್ರೆ ಉದ್ದೇಶ ಏನು? ಬರೀ ಏನಾದರೂ ಹಣದ ಅವಶ್ಯಕತೆ ತುಂಬಾ ಇದ್ದು ಒಳಗಡೆ ನುಗ್ಗಿದ್ರಾ ಅಥವಾ ಏನಾದರೂ ದರೋಡೆ ಮಾಡೋದಕ್ಕೆ ನುಗ್ಗಿದ್ದ? ಈ ಬಗ್ಗೆ ಇನ್ನೂ ಮಾಹಿತಿಗಳು ಪೊಲೀಸರಿಂದ ಸಂಗ್ರಹ ಆಗ್ಬೇಕಾಗಿದೆ. ಆದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಈಗ ಏನು ಪೊಲೀಸ್ ಠಾಣೆಯಲ್ಲಿ ಅವನಿದ್ದಾನೆ, ಅವನನ್ನ ವಶಕ್ಕೆ ತೆಗೆದುಕೊಂಡಿರುವಂತ ಪೊಲೀಸರು ಹೇಳುವಂತ ಪ್ರಕಾರ ಇವನು ಅವನು ಮತ್ತೆ ಪೊಲೀಸರಿಗೆ ಇದೇ ಆರ್.ಕೆ. ಮಿಶ್ರಾ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ಬಲವಂತವಾಗಿ ಎಟಿಎಂ ಅಂದ್ರೆ ಅವನು ಒಳನುಗ್ಗಲು ಯತ್ನಿಸಿದ. ಅವಾಗ ನಾನು ತಡೆಯುವಂತ ಪ್ರಯತ್ನ ಕೂಡ ಮಾಡಿದೆ. ಅದನ್ನು ನನ್ನ ಮೇಲೆ ಕೂಡ ಅವನು ಅಸಲ್ಟ್ ಮಾಡ್ಲಿಕ್ಕೆ ಬಂದ. ಹಾಗಾಗಿ ನನಗೆ ವಿಧಿ ಇಲ್ಲದೆ ಈ ಗುಂಡನ್ನ ಆರಿಸಿದ್ದೇನೆ ಅನ್ನುವಂತ ಮಾಹಿತಿ ಈಗ ಆರ್.ಕೆ. ಮಿಶ್ರಾ ಪೊಲೀಸರಿಗೆ ನೀಡಿದ್ದಾನೆ. ಅದನ್ನೇ ಇನ್ನು ಆ ಕಡೆಯಿಂದ ವರ್ಷ ಅಂದ್ರೆ ಸಂಜೀವ್ ಏನ್ ಮಾಡ್ದ, ಯಾಕೆ ಮಾಡ್ದ ಅನ್ನುವಂತ ಮಾಹಿತಿಗಳು ಇನ್ನು ತಿಳಿಬೇಕಾಗಿದೆ. ಅವನು ಚಿಕಿತ್ಸೆ ಪಡಿತಾ ಇರುವಂತ ಹಿನ್ನೆಲೆಯಲ್ಲಿ ಘಟನೆಯ ಸಂಪೂರ್ಣ ವಿವರಗಳು ಅವನಿಗೆ ಚೇತರಿಕೆ ಆದ್ಮೇಲೆ ಮಾಹಿತಿಗಳು ನಮ್ಗೆ ಲಭ್ಯ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳ ಹೇಳಿಕೆ ಆಗಿದೆ. ಅರವಿಂದ್, ಅಂದ್ರೆ ಮಂಜುನಾಥ್, ಯಾರಾದ್ರೂ ವ್ಯಕ್ತಿ ಈ ರೀತಿ ಬಲವಂತವಾಗಿ ಎಟಿಎಂ ಅನ್ನ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಈ ರೀತಿ ಗುಂಡಿನ ದಾಳಿ ನಡೆಸ್ತಕ್ಕಂಥದ್ದು ಇದು ಕಾನೂನಿನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಥವಾ ಇದು ಅನಧಿಕೃತನ? ಇದು ಯಾಕಂದ್ರೆ ಈ ಸೆಕ್ಯೂರಿಟಿ ಗಾರ್ಡ್ಗೆ ತನ್ನ ಲೈಸೆನ್ಸಿನ ಒಂದು ಗನ್ ಇರುತ್ತೆ. ಅದೇ ಸಂದರ್ಭದಲ್ಲಿ ಅವನಿಗೆ ಕೆಲವೊಂದು ಪವರ್ ಕೂಡ ಇರುತ್ತೆ. ಯಾಕಂದ್ರೆ ಬಲವಂತವಾಗಿ ಎಟಿಎಂಗೆ ಏನಾದ್ರೂ ಹಾನಿ ಮಾಡುವಂತದ್ದು ಅಥವಾ ಇವನನ್ನ ಏನಾದ್ರೂ ಹಾನಿ ಮಾಡಿ ಹಣ ದೋಚುವಂತ ಪ್ರಯತ್ನ ಅಥವಾ ಇವನನ್ನ ಅಟೆನ್ಷನ್ ಡೈವರ್ಷನ್ ಮಾಡಿ ಏನಾದ್ರೂ ಅಲ್ಲಿ ಕಳವು ಮಾಡುವಂತಹ ಯತ್ನಗಳು ಇಂಥ ಯಾವುದಾದ್ರೂ ಸಂದರ್ಭದಲ್ಲಿ ಅವನಿಗೇನಾದ್ರೂ ಆಗದಾದ್ರೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಮಾಡುವಂತದ್ದಾಗಲಿ ಅಥವಾ ಎಟಿಎಂಗೆ ಹಾನಿಗೊಳಿಸುವಂತ ಯಾವುದಾದ್ರೂ ಪ್ರಯತ್ನ ಮಾಡುವುದಾದ್ರೆ ಅಂತ ಸಂದರ್ಭದಲ್ಲಿ ತನಗೆ ಕೊಟ್ಟಿರುವಂತ ಗನ್ನನ್ನ ಬಳಸ್ಕೊಂಡು ಅವನು ಅಲ್ಲಿ ತನ್ನ ಒಂದು ಏನೋ ಅವನು ಕೊಟ್ಟಿರುವಂತ ಕೆಲಸವನ್ನು ಮಾಡಬಹುದಾಗಿದೆ. ಆದ್ರೆ ಇದರ ಜೊತೆಗೆ ಈ ಉದ್ದೇಶ ಸರಿ ಇರಬೇಕು. ಅದೇ ಉದ್ದೇಶ ಆಗಿದೆಯಾ ಅನ್ನುವಂಥದ್ದು ಈಗ ಪೊಲೀಸರ ಒಂದು ತನಿಖೆಯಿಂದ ಆಗಿದೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಇವನು ನೇರವಾಗಿ ಅಥವಾ ಯಾವುದೇ ದೇಹದ ಬೇರೆ ಕಡೆ ಆರಸ್ತೆ ಮಂಜುನಾಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಬಲವಂತ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಸಂಜೀವ್ ಅಂತಕ್ಕಂಥ ಕಾರಣಕ್ಕೋಸ್ಕರ ಐಸಿಐಸಿಐ ಬ್ಯಾಂಕ್ನ ಸೆಕ್ಯೂರಿಟಿ ಗಾರ್ಡ್ ಆರ್.ಕೆ. ಮಿಶ್ರಾ ಈಗ ಗುಂಡಿನ ದಾಳಿ ನಡೆಸಿದ್ದಾನೆ. ಈ ದಾಳಿನಲ್ಲಿ ಸಂಜೀವ್ ಕಾಲಿಗೆ ಗಾಯಗಳಾಗಿದೆ. ಆತನಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ಆದರೆ ನಿಖರ ಕಾರಣ ಏನು ಅಂತಕ್ಕಂಥದ್ದು ಈಗ ಪೊಲೀಸ್ ವಶದಲ್ಲಿರ್ತಕ್ಕಂಥ ಆರ್.ಕೆ. ಮಿಶ್ರಾನನ್ನು ವಿಚಾರಿಸಿದ ನಂತರ ಗೊತ್ತಾಗುತ್ತೆ.